ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನವರಾತ್ರಿ ಪ್ರಯುಕ್ತ ಇವತ್ತು ನಾವು ಎರಿಯಪ್ಪನ ಹೇಗೆ ಮಾಡೋದು ಅಂತ ನೋಡೋಣ. ಎರಿಯಪ್ಪನ ಶಾರದೆ ಹಬ್ಬದ ದಿವಸ ಅಥವಾ ಸರಸ್ವತಿ ಪೂಜೆ ದಿವಸ ಮಾಡಿ ದೇವರಿಗೆ ನೈವೇದ್ಯ ಮಾಡೋದೊಂದು ರೂಢಿ. ಈ ಎರಿಯಪ್ಪನ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ, ಮತ್ತೆ 2 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಅವಲಕ್ಕಿ, 1/4 ಕಪ್ನಷ್ಟು ಕಾಯಿ ತುರಿ, 3 ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲ, 1-2 ಟೇಬಲ್ ಸ್ಪೂನಷ್ಟು ನೀರು, 4 ಏಲಕ್ಕಿ, ಕರಿಯಕ್ಕೆ ಎಣ್ಣೆ. ಮೊದಲಿಗೆ ನಾವು ಈ ಅಕ್ಕಿ ಮತ್ತೆ ಅವಲಕ್ಕಿನ ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು 1-1.5 ಕಪ್ ಅಥವಾ ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕಿ 1-2 ಗಂಟೆ ಚೆನ್ನಾಗಿ ನೆನೆಸ್ಬೇಕು. ಸೊ ನಾನೀಗ ಈ ಅಕ್ಕಿ ಮತ್ತೆ ಅವಲಕ್ಕಿನ ಚೆನ್ನಾಗಿ ತೊಳೆದು 2 ಗಂಟೆಯಿಂದ ನೆನೆಸಿದ್ದೀನಿ. ಈಗ ನೆನೆಸಿರೋ ಈ ಅವಲಕ್ಕಿ ಮತ್ತೆ ಅಕ್ಕಿನ ನೀರನ್ನು ಸೋಸ್ಬಿಟ್ಟು ಇದನ್ನ ನಾವು ಮಿಕ್ಸರ್ ಪಾತ್ರೆಗೆ ಹಾಕೊಳ್ಳೋಣ. ಸಣ್ಣದಾಗಿ ಫಸ್ಟ್ ರುಬ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಫಸ್ಟು. ಸ್ವಲ್ಪ ನುರಿದ ಮೇಲೆ ಇದು ಕಾಯಿ ಮತ್ತೆ ಬೆಲ್ಲನೂ ಹಾಕಿ ಸಣ್ಣಕ್ಕೆ ತಿರುಗ್ಕೋಬೇಕು. ಮತ್ತೆ ಏಲಕ್ಕಿನೂ ಈಗಲೇ ಹಾಕಿ ಉಳಿದಿದ್ದು 1 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಬಿಡೋಣ. ಈ ಹದ ಇರಬೇಕು, ತುಂಬ ನೀರಾಗಿ ಮಾಡ್ಕೋಬೇಡಿ. ವೇರಿಯೇಷನ್ ಬೇಕಾದರೆ ಒಂದು ಸಣ್ಣ ಬಾಳೆಹಣ್ಣನ್ನು ಇದಕ್ಕೆ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡಿ ಇದ್ರ ಜೊತೆಗೇನೆ. ಮೊದಲಿಗೆ ಎಣ್ಣೆನ ಬಿಸಿಗಿಡೋಣ. 5 ನಿಮಿಷದಿಂದ ಈ ಎಣ್ಣೆನ ಮೀಡಿಯಮ್ ಹೈ ಹೀಟಲ್ಲಿ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಚೆಕ್ ಮಾಡೋಣ ಬಿಸಿಯಾಗಿದೆಯಾ ಅಂತ. ಅದಕ್ಕೆ ಒಂಚೂರು ಹಿಟ್ಟನ್ನು ಹಾಕಿದ ತಕ್ಷಣ ಈ ಥರ ಮೇಲ್ಗಡೆ ಬರಬೇಕು. ಈ ಥರ ಒಂದು ಸೌಟಲ್ಲಿ ತೊಗೊಂಡ್ಬಿಟ್ಟು ಹೀಗೆ ಹಾಕಿ ಎಣ್ಣೆ ಸ್ವಲ್ಪ ಇಟ್ಟಿರೋದ್ರಿಂದ ಒಂದೊಂದಾಗೆ ಹಾಕಿ ಕರಿಯೋಣ. ಎರಡೂ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಹೊತ್ತು ಕರಿಬೇಕು. ನೀವು ಚಿಕ್ಕದು ಬೇಕಾದ್ರೆ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಚಿಕ್ಕದಾಗೆ ಬೇಕಾದ್ರೂ ಹಾಕೋಬೋದು. 1 ನಿಮಿಷ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ 2 ಕಡೆನೂ ಈ ಕಲರ್ ಬರುವಷ್ಟು ಬೇಯಬೇಕು. ತುಂಬ ಕಮ್ಮಿ ಬೆಲ್ಲ ಹಾಕಿದ್ದೀನಿ, ಬರೀ 3 ಟೇಬಲ್ ಸ್ಪೂನ್ ಅಷ್ಟೇ. ನೀವು ಬೇಕಾದರೆ ಇನ್ನೂ 2-3 ಟೇಬಲ್ ಸ್ಪೂನ್ ಹೆಚ್ಚು ಹಾಕೋಬೋದು. ಇದು ಮೈಲ್ಡಾಗಿ ಸ್ವೀಟ್ ಆಗಿದೆ ಅಷ್ಟೇ, ತುಂಬ ಸಿಹಿ ಇಲ್ಲ ಇದು. 2 ಕಡೆನೂ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೋ, ಈ ಥರ ಕಲರ್ ಬರುತ್ತೋ ತೆಗೆದುಬಿಟ್ಟು ಪೇಪರ್ ಟವಲ್ ಮೇಲೆ ಹಾಕಿ ಉಳಿದ ಹಿಟ್ಟನ್ನು ಇದೇ ಥರ ಒಂದೊಂದಾಗಿ ಹಾಕ್ಕೊಂಡು ಪೂರ್ತಿ ಮಾಡ್ಕೊಳ್ಳಿ. ಈಗ ಕೊನೆಯ ಎರಿಯಪ್ಪನ ಕರಿತಾ ಇದ್ದೀನಿ. ಅರ್ಧ ಕಪ್ ಅಕ್ಕಿನಲ್ಲಿ ನಾವು ಸುಮಾರು 8ರಿಂದ 10 ಎರಿಯಪ್ಪ ಮಾಡ್ಬೋದು. ನೀವು ಕೂಡ ಇದನ್ನ ಗೊಂಬೆ ಬಾಗಿನಕ್ಕೆ ಅಥವಾ ಸರಸ್ವತಿ ಪೂಜೆಗೆ ಮಾಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ.